ಡೆತ್ ನೋಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮಂತ್ರಿಯ ಆದೇಶದ ಮೇಲೆಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ. ಚೆಕ್ ಅಲ್ಲಿ ದಾಖಲೆನೂ ಇದೆ ನನ್ನ ಹತ್ರ, ಡೆತ್ ನೋಟ್ ಇದೆ. ಈ ಡೆತ್ ನೋಟ್ ಅಲ್ಲಿ ಹೇಳಿದ್ದಾರೆ ಅವರು ಮಂತ್ರಿ ಆದೇಶದ ಮೇಲೆ ಬಿಡುಗಡೆ ಮಾಡಿದ್ದೀನಿ. ಮತ್ತೆ ಚೆಕ್ಸ್ ಇದೆ, 40 ಕೋಟಿ ಚೆಕ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನ ಡಿಪಾಸಿಟ್ ಮಾಡಿದ್ದಾರೆ. ಆ ಡಿಪಾಸಿಟ್ ಮಾಡಿ ಹಣದಿಂದ ಅಲ್ಲ, ಸಾಲ ತಗೊಂಡಿದ್ದಾರೆ. ಇದು ಅಕ್ರಮ. ನಮ್ಮದೇ ಅಮೌಂಟ್ ಅನ್ನ ನಾವೇ ಡಿಪಾಸಿಟ್ ಮಾಡಿ ಅದರ ಮೇಲೆ ಲೋನ್ ತಗೊಳ್ಳೋ ಅಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅಂದ್ರೆ ಕಳ್ತನ ಮಾಡೋಕ್ಕೋಸ್ಕರ ಈ ಸ್ಕೀಮ್ಗಳನ್ನು ಮಾಡಿ ಇದನ್ನ 800 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಹೈದರಾಬಾದಲ್ಲಿ ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಕೊಟ್ಟು, ಬಳ್ಳಾರಿಯಲ್ಲಿ MP ಎಲೆಕ್ಷನ್ಗೆ ದುಡ್ಡು ಕೊಟ್ಟು, ಇವೆಲ್ಲನೂ ಕೂಡ ಟ್ರಾನ್ಸಾಕ್ಷನ್ ಅನ್ನ ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ, ಯಾವ್ಯಾವ ಅಕೌಂಟ್ಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ. ಇಷ್ಟಾದ್ಮೇಲೂ ಕೂಡ ನಮಗೆ ಬರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ನೈಸ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಅವಮಾನ. ಇನ್ನಾದರೂ ಎಚ್ಚೆತ್ತುಕೊಂಡು ನಾಗೇಂದ್ರನ್ ಬಿಟ್ಟು ಬೇರೆ ಯಾರಾದರೂ ದಲಿತರನ್ನ ಮಂತ್ರಿ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾಗೇಂದ್ರನ ಇಟ್ಕೊಂಡು ನೀವು ಅವನ್ನೇನಾದರೂ ತೆಗೆದ್ರೆ ಅವನ್ನೆಲ್ಲ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತೈತೆ ಅಂತೇಳಿ ಅವನ್ನ ರಿಟೈನ್ ಮಾಡ್ತಾ ಇರೋದನ್ನ ನೋಡಿದ್ರೆ ಇದರಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಆ ಕೈವಾಡದಿಂದನೇ ಬಿಡುಗಡೆ ಅವನ್ನ ವಜಾ ಮಾಡ್ತಾ ಇಲ್ಲ. ಇದರ ವಿರುದ್ಧವಾದಂಥ ಹೋರಾಟ. ನಮ್ಮ ಹೋರಾಟ ಜನಪರ. ನಾವು ದಲಿತರ ಅಮೌಂಟ್ ಅನ್ನ ವಾಪಸ್ ದಲಿತರ ಅಕೌಂಟ್ಗೆ ಹೋಗಬೇಕು, ದಲಿತರ ಕೇರಿ ಡೆವಲಪ್ಮೆಂಟ್ಗೆ ಹೋಗಬೇಕು, ದಲಿತರ ಎಜುಕೇಷನ್ಗೆ ಹೋಗಬೇಕು. ಇದು ನಮ್ಮ ಡಿಮ್ಯಾಂಡ್. ಕಾಂಗ್ರೆಸ್ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಆ 180 ಕೋಟಿ ನುಂಗ್ಬಿಟ್ಟಿದ್ದಾರೆ, ಅದನ್ನೇನಾರ ಮಾಡಿ ಮುಚ್ಚಾಕ್ಬೇಕು ಅಂತ ಕಾಂಗ್ರೆಸ್ ಡಿಮ್ಯಾಂಡ್. ಅದಕ್ಕೋಸ್ಕರ ಇವತ್ತು ಕೂಡ ಧರಣಿ ಮಾಡಿದಿರಿ. ನಾಳೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತೀನಿ, ನಮ್ಮ ನಾಯಕರ ಜೊತೆ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ, ನಮ್ಮೆಲ್ಲ ಶಾಸಕರ ಜೊತೆ ನಾನು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ನಾಳೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ. ಅಲ್ಲಪ್ಪ, ನಮ್ಮ ಹೋರಾಟಕ್ಕೆ ಭಯ ಬಿದ್ದು ಅವ್ರು ಪ್ರತಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಭಯ ಬಿದ್ದಿದ್ದಾರೆ ಅಂತ ಅರ್ಥ. ಅದರಿಂದ ನಾವು ಇದನ್ನ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಇದನ್ನ ಕಂಟಿನ್ಯೂ ಮಾಡ್ತೀರಿ. ನಾಳೆ NDA ಮೀಟಿಂಗ್ ಅಲ್ಲಿ ಅದನ್ನ ತೀರ್ಮಾನವನ್ನ ಮಾಡ್ತೀರಿ.